ವೆಲ್ಕಮ್ ಬ್ಯಾಕ್. ಆ ಜಿಲ್ಲಾಸ್ಪತ್ರೆಯಲ್ಲಿ ಇದ್ದಂತಹ ಸಿಟಿ ಸ್ಕ್ಯಾನ್ ಘಟಕ ಏಕಾಏಕಿ ಬಂದಾಗಿತ್ತು. ಜನ ಯಾಕೆ ಅಂತ ಕೇಳಿದ್ರೆ, ಸರ್ಕಾರ ನಮ್ಮ ಬಾಕಿ ಹಣವನ್ನ ಕೊಟ್ಟಿಲ್ಲ, ಬಾಕಿ ಬರೋವರೆಗೂ ಸ್ಕ್ಯಾನ್ ಮಾಡುವುದಿಲ್ಲ ಅಂತ ಇಲ್ಲಿನ ಸಿಬ್ಬಂದಿ ಹಠವನ್ನ ಹಿಡಿದಿದ್ರು. ಆದ್ರೆ ಮುಂದೇನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಬಂದಾಗಿದ್ದ ಸಿಟಿ ಸ್ಕ್ಯಾನಿಂಗ್ ಪುನರಾರಂಭ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇದು ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿರೋ ಸಿಟಿ ಸ್ಕ್ಯಾನ್ ಘಟಕ. ಸರ್ಕಾರದಿಂದ ಉಚಿತವಾಗಿ ಇಲ್ಲಿ ಸಿಟಿ ಸ್ಕ್ಯಾನ್ ನಡೆಯುತ್ತೆ. ಇದನ್ನ ಕೃಷ್ಣ ಡಯಾಗ್ನೋಸ್ಟಿಕ್ ಎಂಬ ಸಂಸ್ಥೆ ಗುತ್ತಿಗೆ ಪಡೆದಿದೆ. ಇಲ್ಲಿ ಸ್ಕ್ಯಾನಿಂಗ್ಗೆ ಬರೋರು ಹಣ ನೀಡದೇ ಇದ್ರೂ ಅವರ ಹಣವನ್ನ ಆಯಾ ತಿಂಗಳು ಸರ್ಕಾರವೇ ಈ ಸಂಸ್ಥೆಗೆ ಪಾವತಿ ಮಾಡಬೇಕಿರುತ್ತೆ. ಆದ್ರೆ ಕಳೆದ 6 ತಿಂಗಳಿನಿಂದ ಸರ್ಕಾರ ಹಣ ಬಾಕಿ ಇಟ್ಕೊಂಡೇ ಬಂದಿತ್ತು. ಸರ್ಕಾರದ ಬಳಿ ಪ್ರತಿ ತಿಂಗಳು ಹಣ ಕೇಳಿ ರೋಸಿ ಹೋಗಿದ್ದ ಸಂಸ್ಥೆಯವರು ಸ್ಕ್ಯಾನಿಂಗ್ ನಿಲ್ಲಿಸುವಂತೆ ತಮ್ಮ ಸಿಬ್ಬಂದಿಗೆ ಸೂಚನೆ ಕೊಟ್ಟಿದ್ರು. ಹೀಗಾಗಿ ಸ್ಕ್ಯಾನಿಂಗ್ಗೆ ಬಂದ ಜನ ವಾಪಸ್ ಹೋಗೋ ಸ್ಥಿತಿ ಇತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದೇ ತಡ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಬಾಕಿ ಬಿಲ್ ಜಮೆ ಮಾಡೋ ಪ್ರಕ್ರಿಯೆ ಆರಂಭಗೊಂಡಿದೆಯಂತೆ. 24 ಮಂಗಳವಾರದಿಂದನೂ ಸೇವೆನ ಸ್ಥಗಿತಗೊಳಿಸಿದ್ವಿ. ಕಾರಣ ಏನಕ್ಕಂದ್ರೆ ನಮ್ಗೆ ಸರ್ಕಾರದಿಂದ ಫಂಡ್ ಬಂದಿರಲಿಲ್ಲ, ಅದನ್ನ ತಡೆ ಹಿಡಿದಿದ್ರು. ಇದು ಚಾನಲ್ ಅವ್ರಿಗೆ ಗೊತ್ತಾಗಿ ಅವ್ರಿಗೆ ಹೇಳಿ ಅವ್ರು ಸರ್ಕಾರ ತಕ್ಕ ತಲುಪಿಸಿದ್ದಾರೆ. ಇದರಿಂದ ಸ್ವಲ್ಪ ಉಪಕಾರ ಆಯ್ತು. ರೋಗಿಗಳಿಗೆಲ್ಲ ಸೇವೆ ಇವತ್ತಿಂದ ಶುರು ಮಾಡ್ತಾ ಇದೀವಿ ನಾವು. ರಾಜ್ಯಾದ್ಯಂತ ಒಟ್ಟು 14 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದೇ ಸಂಸ್ಥೆಗೆ ಸೇರಿದ ಸಿಟಿ ಸ್ಕ್ಯಾನಿಂಗ್ ಘಟಕಗಳಿವೆ. ಯಾವ ಘಟಕದ್ದು ಬಿಲ್ ಕ್ಲಿಯರ್ ಆಗಿರಲಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸುತ್ತಿದ್ದಂತೆ ಅಧಿಕಾರಿಗಳು ಸಂಸ್ಥೆಯವರನ್ನ ಸಂಪರ್ಕಿಸಿ ನಿಮ್ಮ ಬಾಕಿ ಬಿಲ್ ಮಂಜೂರಿ ಪ್ರಕ್ರಿಯೆ ಆರಂಭಗೊಂಡಿದೆ ಅಂತ ಹೇಳಿದ್ದಾರಂತೆ. ಈಗಾಗಲೇ ನಿಮ್ಗೆಲ್ರಿಗೂ ತಿಳಿದಿರುವಂತೆ ಒಂದು 4 ದಿನ ಆಗಿತ್ತು ನಮ್ಮ ಸಿಟಿ ಸ್ಕ್ಯಾನ್ ಧಾರವಾಡ ಈ ನಮ್ಮ ಒಂದು ಉಚಿತ ಸೇವೆಯನ್ನ ನಾವು ನಿಲ್ಸಿಟ್ಟಿದ್ವಿ. ಆದ್ರೆ ಇವತ್ತು ನಮ್ಗೆ ಇಲ್ಲದ ಪ್ರಕಾರ ನಾವು ಮತ್ತೆ ಮುಂದುವರಿಸ್ತಾ ಇದೀವಿ. ಹಾಗಾಗಿ ಉಚಿತ ಸೇವೆಗಳನ್ನ ಇನ್ನಷ್ಟು ಜನರು ಉಚಿತವಾಗಿ ಪಡ್ಕೊಂಡು ಅವರಿಗೆಲ್ಲ ಹೆಲ್ಪ್ ಆಗ್ಲಿ ಅಂತ ಹೇಳಿ ಉದ್ದೇಶದಿಂದ ನಾವು ಮಾಡ್ತಿದೀವಿ. ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಮೂಲಕ ಸರ್ಕಾರದ ಕಣ್ಣು ತೆರೆಸುವ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸದಾ ಗಟ್ಟಿ ಧ್ವನಿಯಾಗಿ ನಿಲ್ಲುವಲ್ಲಿ ರಿಪಬ್ಲಿಕ್ ಕನ್ನಡ ಮುಂದಿದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ವೆಲ್ಕಮ್ ಬ್ಯಾಕ್. ಆ ಜಿಲ್ಲಾಸ್ಪತ್ರೆಯಲ್ಲಿ ಇದ್ದಂತಹ ಸಿಟಿ ಸ್ಕ್ಯಾನ್ ಘಟಕ ಏಕಾಏಕಿ ಬಂದಾಗಿತ್ತು. ಜನ ಯಾಕೆ ಅಂತ ಕೇಳಿದ್ರೆ, ಸರ್ಕಾರ ನಮ್ಮ ಬಾಕಿ ಹಣವನ್ನ ಕೊಟ್ಟಿಲ್ಲ, ಬಾಕಿ ಬರೋವರೆಗೂ ಸ್ಕ್ಯಾನ್ ಮಾಡುವುದಿಲ್ಲ ಅಂತ ಇಲ್ಲಿನ ಸಿಬ್ಬಂದಿ ಹಠವನ್ನ ಹಿಡಿದಿದ್ರು. ಆದ್ರೆ ಮುಂದೇನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಬಂದಾಗಿದ್ದ ಸಿಟಿ ಸ್ಕ್ಯಾನಿಂಗ್ ಪುನರಾರಂಭ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇದು ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿರೋ ಸಿಟಿ ಸ್ಕ್ಯಾನ್ ಘಟಕ. ಸರ್ಕಾರದಿಂದ ಉಚಿತವಾಗಿ ಇಲ್ಲಿ ಸಿಟಿ ಸ್ಕ್ಯಾನ್ ನಡೆಯುತ್ತೆ. ಇದನ್ನ ಕೃಷ್ಣ ಡಯಾಗ್ನೋಸ್ಟಿಕ್ ಎಂಬ ಸಂಸ್ಥೆ ಗುತ್ತಿಗೆ ಪಡೆದಿದೆ. ಇಲ್ಲಿ ಸ್ಕ್ಯಾನಿಂಗ್ಗೆ ಬರೋರು ಹಣ ನೀಡದೇ ಇದ್ರೂ ಅವರ ಹಣವನ್ನ ಆಯಾ ತಿಂಗಳು ಸರ್ಕಾರವೇ ಈ ಸಂಸ್ಥೆಗೆ ಪಾವತಿ ಮಾಡಬೇಕಿರುತ್ತೆ. ಆದ್ರೆ ಕಳೆದ 6 ತಿಂಗಳಿನಿಂದ ಸರ್ಕಾರ ಹಣ ಬಾಕಿ ಇಟ್ಕೊಂಡೇ ಬಂದಿತ್ತು. ಸರ್ಕಾರದ ಬಳಿ ಪ್ರತಿ ತಿಂಗಳು ಹಣ ಕೇಳಿ ರೋಸಿ ಹೋಗಿದ್ದ ಸಂಸ್ಥೆಯವರು ಸ್ಕ್ಯಾನಿಂಗ್ ನಿಲ್ಲಿಸುವಂತೆ ತಮ್ಮ ಸಿಬ್ಬಂದಿಗೆ ಸೂಚನೆ ಕೊಟ್ಟಿದ್ರು. ಹೀಗಾಗಿ ಸ್ಕ್ಯಾನಿಂಗ್ಗೆ ಬಂದ ಜನ ವಾಪಸ್ ಹೋಗೋ ಸ್ಥಿತಿ ಇತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದೇ ತಡ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಬಾಕಿ ಬಿಲ್ ಜಮೆ ಮಾಡೋ ಪ್ರಕ್ರಿಯೆ ಆರಂಭಗೊಂಡಿದೆಯಂತೆ. 24 ಮಂಗಳವಾರದಿಂದನೂ ಸೇವೆನ ಸ್ಥಗಿತಗೊಳಿಸಿದ್ವಿ. ಕಾರಣ ಏನಕ್ಕಂದ್ರೆ ನಮ್ಗೆ ಸರ್ಕಾರದಿಂದ ಫಂಡ್ ಬಂದಿರಲಿಲ್ಲ, ಅದನ್ನ ತಡೆ ಹಿಡಿದಿದ್ರು. ಇದು ಚಾನಲ್ ಅವ್ರಿಗೆ ಗೊತ್ತಾಗಿ ಅವ್ರಿಗೆ ಹೇಳಿ ಅವ್ರು ಸರ್ಕಾರ ತಕ್ಕ ತಲುಪಿಸಿದ್ದಾರೆ. ಇದರಿಂದ ಸ್ವಲ್ಪ ಉಪಕಾರ ಆಯ್ತು. ರೋಗಿಗಳಿಗೆಲ್ಲ ಸೇವೆ ಇವತ್ತಿಂದ ಶುರು ಮಾಡ್ತಾ ಇದೀವಿ ನಾವು. ರಾಜ್ಯಾದ್ಯಂತ ಒಟ್ಟು 14 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದೇ ಸಂಸ್ಥೆಗೆ ಸೇರಿದ ಸಿಟಿ ಸ್ಕ್ಯಾನಿಂಗ್ ಘಟಕಗಳಿವೆ. ಯಾವ ಘಟಕದ್ದು ಬಿಲ್ ಕ್ಲಿಯರ್ ಆಗಿರಲಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸುತ್ತಿದ್ದಂತೆ ಅಧಿಕಾರಿಗಳು ಸಂಸ್ಥೆಯವರನ್ನ ಸಂಪರ್ಕಿಸಿ ನಿಮ್ಮ ಬಾಕಿ ಬಿಲ್ ಮಂಜೂರಿ ಪ್ರಕ್ರಿಯೆ ಆರಂಭಗೊಂಡಿದೆ ಅಂತ ಹೇಳಿದ್ದಾರಂತೆ. ಈಗಾಗಲೇ ನಿಮ್ಗೆಲ್ರಿಗೂ ತಿಳಿದಿರುವಂತೆ ಒಂದು 4 ದಿನ ಆಗಿತ್ತು ನಮ್ಮ ಸಿಟಿ ಸ್ಕ್ಯಾನ್ ಧಾರವಾಡ ಈ ನಮ್ಮ ಒಂದು ಉಚಿತ ಸೇವೆಯನ್ನ ನಾವು ನಿಲ್ಸಿಟ್ಟಿದ್ವಿ. ಆದ್ರೆ ಇವತ್ತು ನಮ್ಗೆ ಇಲ್ಲದ ಪ್ರಕಾರ ನಾವು ಮತ್ತೆ ಮುಂದುವರಿಸ್ತಾ ಇದೀವಿ.
ಹಾಗಾಗಿ ಉಚಿತ ಸೇವೆಗಳನ್ನ ಇನ್ನಷ್ಟು ಜನರು ಉಚಿತವಾಗಿ ಪಡ್ಕೊಂಡು ಅವರಿಗೆಲ್ಲ ಹೆಲ್ಪ್ ಆಗ್ಲಿ ಅಂತ ಹೇಳಿ ಉದ್ದೇಶದಿಂದ ನಾವು ಮಾಡ್ತಿದ್ದೀವಿ. ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಮೂಲಕ ಸರ್ಕಾರದ ಕಣ್ಣು ತೆರೆಸುವ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸದಾ ಗಟ್ಟಿ ಧ್ವನಿಯಾಗಿ ನಿಲ್ಲುವಲ್ಲಿ ರಿಪಬ್ಲಿಕ್ ಕನ್ನಡ ಮುಂದಿದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ವೆಲ್ಕಮ್ ಬ್ಯಾಕ್. ಆ ಜಿಲ್ಲಾಸ್ಪತ್ರೆಯಲ್ಲಿ ಇದ್ದಂತಹ ಸಿಟಿ ಸ್ಕ್ಯಾನ್ ಘಟಕ ಏಕಾಏಕಿ ಬಂದಾಗಿತ್ತು. ಜನ ಯಾಕೆ ಅಂತ ಕೇಳಿದ್ರೆ ಸರ್ಕಾರ ನಮ್ಮ ಬಾಕಿ ಹಣವನ್ನ ಕೊಟ್ಟಿಲ್ಲ, ಬಾಕಿ ಬರೋವರೆಗೂ ಸ್ಕ್ಯಾನ್ ಮಾಡುವುದಿಲ್ಲ ಅಂತ ಇಲ್ಲಿನ ಸಿಬ್ಬಂದಿ ಹಠವನ್ನ ಹಿಡಿದಿದ್ರು. ಆದ್ರೆ ಮುಂದೇನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಬಂದಾಗಿದ್ದ ಸಿಟಿ ಸ್ಕ್ಯಾನಿಂಗ್ ಪುನರಾರಂಭ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇದು ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿರೋ ಸಿಟಿ ಸ್ಕ್ಯಾನ್ ಘಟಕ. ಸರ್ಕಾರದಿಂದ ಉಚಿತವಾಗಿ ಇಲ್ಲಿ ಸಿಟಿ ಸ್ಕ್ಯಾನ್ ನಡೆಯುತ್ತೆ. ಇದನ್ನ ಕೃಷ್ಣ ಡಯಾಗ್ನೋಸ್ಟಿಕ್ ಎಂಬ ಸಂಸ್ಥೆ ಗುತ್ತಿಗೆ ಪಡೆದಿದೆ. ಇಲ್ಲಿ ಸ್ಕ್ಯಾನಿಂಗ್ಗೆ ಬರೋರು ಹಣ ನೀಡದೇ ಇದ್ರೂ ಅವರ ಹಣವನ್ನ ಆಯಾ ತಿಂಗಳು ಸರ್ಕಾರವೇ ಈ ಸಂಸ್ಥೆಗೆ ಪಾವತಿ ಮಾಡಬೇಕಿರುತ್ತೆ. ಆದ್ರೆ ಕಳೆದ 6 ತಿಂಗಳಿನಿಂದ ಸರ್ಕಾರ ಹಣ ಬಾಕಿ ಇಟ್ಕೊಂಡೇ ಬಂದಿತ್ತು. ಸರ್ಕಾರದ ಬಳಿ ಪ್ರತಿ ತಿಂಗಳು ಹಣ ಕೇಳಿ ರೋಸಿ ಹೋಗಿದ್ದ ಸಂಸ್ಥೆಯವರು ಸ್ಕ್ಯಾನಿಂಗ್ ನಿಲ್ಲಿಸುವಂತೆ ತಮ್ಮ ಸಿಬ್ಬಂದಿಗೆ ಸೂಚನೆ ಕೊಟ್ಟಿದ್ರು. ಹೀಗಾಗಿ ಸ್ಕ್ಯಾನಿಂಗ್ಗೆ ಬಂದ ಜನ ವಾಪಸ್ ಹೋಗೋ ಸ್ಥಿತಿ ಇತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದೇ ತಡ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಬಾಕಿ ಬಿಲ್ ಜಮೆ ಮಾಡೋ ಪ್ರಕ್ರಿಯೆ ಆರಂಭಗೊಂಡಿದೆಯಂತೆ. 24 ಮಂಗಳವಾರದಿಂದನೂ ಸೇವೆನ ಸ್ಥಗಿತಗೊಳಿಸಿದ್ವಿ. ಕಾರಣ ಏನಕ್ಕಂದ್ರೆ ನಮ್ಗೆ ಸರ್ಕಾರದಿಂದ ಫಂಡ್ ಬಂದಿರಲಿಲ್ಲ, ಅದನ್ನ ತಡೆ ಹಿಡಿದಿದ್ರು. ಇದು ಆರ್ ಚಾನಲ್ ಅವ್ರಿಗೆ ಗೊತ್ತಾಗಿ ಅವ್ರಿಗೆ ಹೇಳಿ ಅವ್ರು ಸರ್ಕಾರ ತಕ್ಕ ತಲುಪಿಸಿದ್ದಾರೆ. ಇದರಿಂದ ಸ್ವಲ್ಪ ಉಪಕಾರ ಆಯ್ತು. ರೋಗಿಗಳಿಗೆಲ್ಲ ಸೇವೆ ಇವತ್ತಿಂದ ಶುರು ಮಾಡ್ತಾ ಇದೀವಿ ನಾವು. ರಾಜ್ಯಾದ್ಯಂತ ಒಟ್ಟು 14 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದೇ ಸಂಸ್ಥೆಗೆ ಸೇರಿದ ಸಿಟಿ ಸ್ಕ್ಯಾನಿಂಗ್ ಘಟಕಗಳಿವೆ. ಯಾವ ಘಟಕದ್ದು ಬಿಲ್ ಕ್ಲಿಯರ್ ಆಗಿರಲಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸುತ್ತಿದ್ದಂತೆ ಅಧಿಕಾರಿಗಳು ಸಂಸ್ಥೆಯವರನ್ನ ಸಂಪರ್ಕಿಸಿ ನಿಮ್ಮ ಬಾಕಿ ಬಿಲ್ ಮಂಜೂರಿ ಪ್ರಕ್ರಿಯೆ ಆರಂಭಗೊಂಡಿದೆ ಅಂತ ಹೇಳಿದ್ದಾರಂತೆ. ಈಗಾಗಲೇ ನಿಮ್ಗೆಲ್ರಿಗೂ ತಿಳಿದಿರುವಂತೆ ಒಂದು 4 ದಿನ ಆಗಿತ್ತು ನಮ್ಮ ಸಿಟಿ ಸ್ಕ್ಯಾನ್ ಧಾರವಾಡ ಈ ನಮ್ಮ ಒಂದು ಉಚಿತ ಸೇವೆಯನ್ನ ನಾವು ನಿಲ್ಸಿಟ್ಟಿದ್ವಿ. ಆದ್ರೆ ಇವತ್ತು ನಮ್ಗೆ ಇಲ್ಲದ ಪ್ರಕಾರ ನಾವು ಮತ್ತೆ ಮುಂದುವರಿಸ್ತಾ ಇದೀವಿ. ಹಾಗಾಗಿ ಉಚಿತ ಸೇವೆಗಳನ್ನ ಇನ್ನಷ್ಟು ಜನರು ಉಚಿತವಾಗಿ ಪಡ್ಕೊಂಡು ಅವರಿಗೆಲ್ಲ ಹೆಲ್ಪ್ ಆಗ್ಲಿ ಅಂತ ಹೇಳಿ ಉದ್ದೇಶದಿಂದ ನಾವು ಮಾಡ್ತಿದ್ದೀವಿ. ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಮೂಲಕ ಸರ್ಕಾರದ ಕಣ್ಣು ತೆರೆಸುವ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸದಾ ಗಟ್ಟಿ ಧ್ವನಿಯಾಗಿ ನಿಲ್ಲುವಲ್ಲಿ ರಿಪಬ್ಲಿಕ್ ಕನ್ನಡ ಮುಂದಿದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.